ಮಿತ್ರರೇ ನಮಸ್ಕಾರ. ಭಾರತದಲ್ಲಿ ಹೋಳಿ ಆಗ್ತಾ ಇದ್ರೆ ಪಶ್ಚಿಮ ಏಷ್ಯಾದಲ್ಲಿ ದೀಪಾವಳಿ ಆಗ್ತಾ ಇದೆ. ಅವರು ರಂಜಾನನ್ನು ಆಚರಿಸಬೇಕಾಗಿತ್ತು, ಆದರೆ ಅದ್ಯಾಕೋ ಈ ವರ್ಷ ದೀಪಾವಳಿ ಆಚರಿಸುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದಲ್ಲಿ ಬಲಿ ಕಾರ್ಯಕ್ರಮ ನಡೀತಾ ಇದೆ. ಈ ದೊಡ್ಡ ದೊಡ್ಡ ಊರ ಜಾತ್ರೆ ಆಗುತ್ತಲ್ಲ, ಆಗ ಬಲಿ ಕೊಡ್ತಾರೆ. ಹಾಗೆ ಪಾಕಿಸ್ತಾನ ತನ್ನ ಸೈನಿಕರನ್ನ ಬಲಿ ಹಾಕ್ತಾ ಇದೆ. ಇದು ಸದ್ಯದ ಜಿಯೋಪೊಲಿಟಿಕ್ಸ್. ಆದರೆ ಮಿತ್ರರೇ, ನಾನಿವತ್ತು ಹೇಳೋದಕ್ಕೆ ಹೊರಟಿರುವಂತಹ ವಿಚಾರ ಇದೆಯಲ್ಲ, ಇದೆಲ್ಲವುದಕ್ಕಿಂತ ಇಂಪಾರ್ಟೆಂಟ್ ಆಗಿದೆ. ಭಾರತ ಬಹಳ ದೊಡ್ಡ ಯುರೇನಿಯಂ ಡೀಲ್ ಮಾಡಿಕೊಂಡಿದೆ. ಇದನ್ನು ಚೈನಾ ಸಹ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಚೈನಾದ ಪತ್ರಿಕೆಗಳು ಬೊಬ್ಬೆ ಹಾಕೋದಕ್ಕೆ ಶುರು ಮಾಡಿದವೆ. ಇತ್ತ ಕಡೆಯಲ್ಲಿ ಪಾಕಿಸ್ತಾನ ಭಾರತ ಯುದ್ಧ ಸಿದ್ಧವಾಗ್ತಾ ಇದೆ, ಅವರು ನಮ್ಮ ಮೇಲೆ ಮತ್ತೊಮ್ಮೆ ಯುದ್ಧ ಮಾಡ್ತಾರೆ ಅಂತ ಒಂದೇ ಕಣ್ಣಲ್ಲಿ ಅಳೋದಕ್ಕೆ ಶುರು ಮಾಡಿದೆ. ಅದರ ಜೊತೆಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಒಂದು ವೇಳೆ ಇರಾನ್ ಏನಾದರೂ ಸೋತ್ ಹೋಗಿದ್ದೆ ಆದರೆ ಭಾರತ, ಇಸ್ರೇಲ್, ಅಫ್ಘಾನಿಸ್ತಾನ ಈ ಮೂರು ದೇಶ ಸೇರ್ಕೊಂಡು ನಮ್ಮನ್ನ ಸಾಯಿಸಿ ಬಿಡ್ತಾವೆ. ಅವನೊಂಥರ ಬೊಬ್ಬೆ ಹಾಕೋದಕ್ಕೆ ಶುರು ಮಾಡಿದ್ದಾನೆ. ಇತ್ತ ಕಡೆಯಲ್ಲಿ ಭಾರತ ಭಾರಿ ದೊಡ್ಡ ಸಮರಾಭ್ಯಾಸವನ್ನ ಮಾಡ್ತಾ ಇದೆ, ನೋಟಮ್ಮನ್ನ ಇಶ್ಯೂ ಮಾಡಿದೆ, ಅದು ಸಹ ಪಾಕಿಸ್ತಾನದ ಗಡಿಯಲ್ಲಿ. ಈ ಎಲ್ಲಾ ಡೆವಲಪ್ಮೆಂಟ್ಗಳು ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರಗಳು. ಇದರ ಬಗ್ಗೆ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಯುರೇನಿಯಂ ಖರೀದಿ ವಿಚಾರವನ್ನು ಹೇಳಿಬಿಟ್ಟು ಅನಂತರ ಪಾಕಿಸ್ತಾನದ ವಿಷಯಕ್ಕೆ ಬರ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಭಾರತ ಪ್ರವಾಸವನ್ನ ಕೈಗೊಂಡಿದ್ರು. ಇದು ಭಾರತ ಮತ್ತು ಕೆನಡಾ ಎರಡೂ ದೇಶಗಳ ಪಾಲಿಗೆ ಬಹಳ ವಿಶೇಷವಾದಂತಹ ಪ್ರವಾಸ ಆಗಿತ್ತು. ಯಾಕೆ ಅಂತ ನಾನೇನು ನಿಮಗೆ ಬಿಡಿಸಿ ಹೇಳಬೇಕಾ? ಈ ಹಿಂದೆ ಕೆನಡಾದಲ್ಲಿ ಟ್ರುಡೋ ಎಂಬಂತಹ ಒಬ್ಬ ಪ್ರಧಾನಿ ಇದ್ದ. ಆತ ಭಾರತ ಮತ್ತು ಕೆನಡಾದ ಸಂಬಂಧವನ್ನ ಎಷ್ಟಾಗುತ್ತೋ ಅಷ್ಟು ಹಾಳು ಮಾಡಿಸಿ ಹೋಗಿದ್ದ. ಯಾವ ಮಟ್ಟಿಗೆ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇವತ್ತು ಯುಕ್ರೇನ್ ಪಾಲಿಗೆ ರಷ್ಯಾ ಹೇಗೆ ದುಸ್ವಪ್ನವಾಗಿ ಕಾಡ್ತಾ ಇದೆಯಲ್ಲ, ಹಾಗೆ ಕೆನಡಾ ಪಾಲಿಗೆ ಭಾರತ ಅಂತ ಹೇಳ್ಬಿಟ್ಟು ಆತ ಹೋಲಿಕೆ ಮಾಡಿದ್ದ. ಭಾರತ ಸಹ ಕೆನಡಾದ ಡಿಪ್ಲೊಮ್ಯಾಟ್ಗಳನ್ನು ಉಚ್ಚಾಟನೆ ಮಾಡಿತ್ತು, ಕೆನಡಾದಲ್ಲಿದ್ದಂತಹ ತನ್ನ ರಾಯಭಾರಿಗಳನ್ನು ವಾಪಸ್ ಕರೆಸ್ಕೊಂಡಿತ್ತು. ಈ ರೀತಿಯಾದಂತಹ ಒಂದು ತಿಕ್ಕಾಟ ನಡೀತಾ ಇತ್ತು. ಆದರೆ ಕೆನಡಾದಲ್ಲಿ ಅಧಿಕಾರ ಬದಲಾವಣೆಯಾಗಿ ಮಾರ್ಕ್ ಕಾರ್ನಿ ಸದ್ಯ ಕೆನಡಾದ ಪ್ರಧಾನಿಯಾಗಿದ್ದಾರೆ. ಮಿತ್ರರೇ, ಮಾರ್ಕ್ ಕಾರ್ನಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಭಾರತದ ಸಂಬಂಧವನ್ನ ರೀಸೆಟ್ ಮಾಡ್ತಾ ಇದ್ದಾರೆ. ಅವರು ಅಧಿಕಾರಕ್ಕೆ ಬಂದಂತಹ ಆರಂಭದ ದಿನಗಳಲ್ಲೇ ಭಾರತದ ಮಹತ್ವವನ್ನು ಒಪ್ಪಿಕೊಂಡ್ರು. ಭಾರತ ಇವತ್ತು ಸಪ್ಲೈ ಚೈನ್ನಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನು ನಿಭಾಯಿಸ್ತಾ ಇದೆ, ಹೀಗಾಗಿ ನಾವು ಭಾರತವನ್ನು ಬಿಟ್ಟು ಕಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಾಗ್ತಿದ್ದ ಹಾಗೆ ಮಿತ್ರರೇ, ಕೆನಡಾ ಮತ್ತು ಭಾರತದ ಸಂಬಂಧ ಸಾಕಷ್ಟು ಸುಧಾರಣೆ ಕಂಡಿತ್ತು. ಅಂತಿಮವಾಗಿ ಕೆನಡಾದ ಪ್ರಧಾನಿ ಭಾರತ ಪ್ರವಾಸವನ್ನು ಕೈಗೊಂಡ್ರು. ಭಾರತಕ್ಕೆ ಬಂದ್ಬಿಟ್ಟು ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಯುರೇನಿಯಂ ಡೀಲ್ ಅನ್ನು ಮಾಡಿಕೊಂಡ್ರು. ಒಂದು ವೇಳೆ ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ನಡೀತಾ ಇಲ್ಲದೆ ಇದ್ದಿದ್ರೆ ಈ ವಿಚಾರ ಇವತ್ತು ಗ್ಲೋಬಲ್ ಲೆವೆಲ್ನಲ್ಲಿ ಸದ್ದಾಗ್ತಾ ಇತ್ತು. ಯಾಕೆ ಅಂತಂದ್ರೆ ಇದೇನು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ. ಇದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ವೆಸ್ಟ್ ಏಷ್ಯಾದಲ್ಲಿ ಇಷ್ಟೊಂದು ದೊಡ್ಡ ಭೀಕರವಾದಂತಹ ಯುದ್ಧ ನಡೀತಾ ಇದ್ರೂ ಕೂಡ ವೆಸ್ಟರ್ನ್ ಪತ್ರಿಕೆಗಳು, ಚೈನಾದ ಪತ್ರಿಕೆಗಳು ಹಾಗೂ ರಷ್ಯಾದ ಪತ್ರಿಕೆಗಳು ಕೂಡ ಈ ಯುರೇನಿಯಂ ಡೀಲ್ ಕುರಿತಾಗಿ ದೊಡ್ಡದಾಗಿ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಿದವೆ. ಅಷ್ಟಕ್ಕೂ ಭಾರತ ಮತ್ತು ಕೆನಡಾದ ನಡುವೆ ಎಂಥ ಯುರೇನಿಯಂ ಡೀಲ್ ಆಗಿದೆ ಕೇಳಿದ್ರೆ, ಮುಂದಿನ 10 ವರ್ಷಗಳ ಕಾಲ ಭಾರತಕ್ಕೆ ಕೆನಡಾ ಯುರೇನಿಯಂ ಅನ್ನು ಸಪ್ಲೈ ಮಾಡುತ್ತೆ. ಸರಿಸುಮಾರು $2 ಬಿಲಿಯನ್ ಮೊತ್ತದ ಡೀಲ್ ಇದು. ಕೆನಡಾ ಮತ್ತು ಭಾರತದ ನಡುವೆ ಮಾರ್ಕ್ ಕಾರ್ನಿಯವರ ಪ್ರವಾಸದ ಸಂದರ್ಭದಲ್ಲಿ ಬೇರೆ ಬೇರೆ ಡೀಲ್ಗಳು ಕೂಡ ಆಗಿದ್ದಾವೆ. ಎರಡೂ ದೇಶಗಳು ಸಂಬಂಧವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ತೀರ್ಮಾನವನ್ನು ಕೂಡ ಮಾಡಿದವೆ. ಸದ್ಯ ಕೆನಡಾ ಮತ್ತು ಭಾರತದ ನಡುವೆ ವಾರ್ಷಿಕವಾಗಿ $8 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಇದನ್ನು 2030 ವೇಳೆಗೆ $50 ಬಿಲಿಯನ್ ಕೊಂಡೊಯ್ಯಬೇಕು ಅಂತ ಎರಡೂ ದೇಶಗಳು ನಿರ್ಧಾರ ಮಾಡಿದವೆ. ಜೊತೆಗೆ FTA ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ ಮಾಡಿಕೊಳ್ಳೋದಕ್ಕೆ ಎರಡೂ ದೇಶಗಳು ಕೂಡ ಉತ್ಸಾಹವನ್ನು ತೋರಿಸಿದವೆ. ಹಾಗೆ ಕೆನಡಾ ಭಾರತಕ್ಕೆ LNG ಅನ್ನು ಪೂರೈಕೆ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿದೆ. ಆ ರೀತಿಯ ಮಾತುಕತೆಗಳು ಕೂಡ ಆಗಿದ್ದಾವೆ. ಮಿತ್ರರೇ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಅದೆಲ್ಲ ಮಾಮೂಲಿ ಆಗ್ತಾ ಇರುವಂತಹದ್ದು. ಆದರೆ ಬಹಳ ಚರ್ಚೆ ಆಗ್ತಾ ಇರುವಂತಹದ್ದು ಯುರೇನಿಯಂ ಡೀಲ್ ಬಗ್ಗೆ. ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಪಾಕಿಸ್ತಾನ, ಎರಡೂ ದೇಶಗಳಿಗೆ ಬಹಳ ಹೆದರಿಕೆ ಹುಟ್ಟಿದ್ದು ಕೂಡ ಈ ಡೀಲ್ ಕುರಿತಾಗಿ. ಅದು ಯಾಕೆ ಅನ್ನೋದಕ್ಕೆ ನಿಮಗೊಂದು ಸಣ್ಣ ಸುಳಿವು ಕೂಡ ಸಿಕ್ಕಿರಬಹುದು. ಮಿತ್ರರೇ, ಯುರೇನಿಯಂ ಅನ್ನ ಯಾಕೋಸ್ಕರವಾಗಿ ಬಳಸ್ತೀವಿ? ಈಗ ಭಾರತ ಯಾಕೋಸ್ಕರವಾಗಿ ಖರೀದಿ ಮಾಡ್ತಾ ಇದೆ? ಭಾರತ ಹೇಳ್ತಾ ಇರುವಂತಹದ್ದು, ನಾವು ಪವರ್ ಜನರೇಟ್ ಮಾಡೋದಕ್ಕೆ, ನಮ್ಮಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಿದಾವೆ, ಅದಕ್ಕೆ ಯುರೇನಿಯಂ ಬೇಕು. ಕೆನಡಾ ಇವತ್ತು ವಿಶ್ವದಲ್ಲೇ 3ನೇ ಅತಿ ಹೆಚ್ಚು ಯುರೇನಿಯಂ ರಿಸೋರ್ಸ್ ಅನ್ನು ಹೊಂದಿರುವಂತಹ ದೇಶ. ಹೀಗಾಗಿ ಭಾರತ ಯುರೇನಿಯಂ ಅನ್ನ ಪವರ್ ಜನರೇಟ್ ಮಾಡೋದಕ್ಕೋಸ್ಕರವಾಗಿ ಖರೀದಿ ಮಾಡ್ತಾ ಇದೆ. ಇದು ಭಾರತ ಹೇಳ್ಕೊಳ್ತಾ ಇರುವಂತಹದ್ದು. ಆದರೆ ಮಿತ್ರರೇ, ಕೇವಲ ಪವರ್ ಜನರೇಟ್ ಮಾತ್ರ ಮಾಡುತ್ತೆ ಅಂತ ಏನು ಗ್ಯಾರಂಟಿ? ಭಾರತ ಒಂದು ನ್ಯೂಕ್ಲಿಯರ್ ಪವರ್ ದೇಶ. ಭಾರತದ ಬಳಿಯಲ್ಲಿ ಯುರೇನಿಯಂ ಅನ್ನ ನ್ಯೂಕ್ಲಿಯರ್ ಗ್ರೇಡ್ಗೆ ಎನ್ರಿಚ್ ಮಾಡುವಂತಹ ಕೆಪಾಸಿಟಿ ಇದೆ. ಹೀಗಾಗಿ ಭಾರತ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ತನ್ನ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡಬಹುದು. ಇದು ಪಾಕಿಸ್ತಾನಕ್ಕೂ ಕೂಡ ಆತಂಕ, ಚೈನಾಗೂ ಕೂಡ ಆತಂಕ. ಈ ಚೈನಾ ಇದೆಯಲ್ಲ, ಇದೂ ಸಹ ಕೆನಡಾ ಬಳಿಗೆ ಹೋಗಿತ್ತು.
ನಾವು ಸಹ ನಿಮ್ಮಿಂದ ಯುರೇನಿಯಂ ಅನ್ನು ಖರೀದಿ ಮಾಡ್ತೀವಿ ಅಂತ. ಆದರೆ ಕೆನಡಾ ಅದಕ್ಕೆ ಒಪ್ಪಿರಲಿಲ್ಲ. ಕಾರಣ ಏನು ಕೇಳಿದ್ರೆ ಅಮೆರಿಕದ ಒತ್ತಡ. ಅಮೆರಿಕ ಕೆನಡಾದಿಂದ ಯುರೇನಿಯಂ ಅನ್ನು ಎಲ್ಲಾ ದೇಶಗಳಿಗೆ ಸಪ್ಲೈ ಮಾಡೋದಕ್ಕೆ ಒಪ್ಪೋದಿಲ್ಲ. ಕೆನಡಾ ಯುರೇನಿಯಂ ಅನ್ನು ಕೆಲವು ದೇಶಗಳಿಗೆ ಮಾತ್ರ ಸಪ್ಲೈ ಮಾಡುತ್ತೆ, ಮುಖ್ಯವಾಗಿ ಯುರೋಪ್ ದೇಶಗಳು ಮತ್ತು ಅಮೆರಿಕದ ತುಂಬಾ ಹತ್ತಿರದ ಫ್ರೆಂಡ್ಲಿ ದೇಶಗಳಿಗೆ ಮಾತ್ರ. ಈಗ ಭಾರತದ ಮೇಲೂ ಕೂಡ ಕೆನಡಾ ದೊಡ್ಡ ಮಟ್ಟದ ಟ್ರಸ್ಟ್ ಅನ್ನು ತೋರಿಸಿ ಯುರೇನಿಯಂ ಡೀಲ್ ಅನ್ನು ಮಾಡಿಕೊಂಡಿದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಭಾರತ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತಾ ಕೇಳಿದ್ರೆ ಈ ಬಗೆಗಿನ ಮಾಹಿತಿ ಯಾವುದೇ ಕಾರಣಕ್ಕೂ ಕೂಡ ರಿವೀಲ್ ಆಗೋದಿಲ್ಲ. ಭಾರತ ನಿಧಾನವಾಗಿ ತನ್ನ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಇದೆ ಎನ್ನುವಂಥ ವರದಿ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಈ ಹಿಂದೆ ಏನು ಹೇಳ್ತಾ ಇದ್ರು, ಪಾಕಿಸ್ತಾನದ ಬಳಿಯಲ್ಲಿ ಭಾರತಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ಗಳಿದ್ದಾವೆ, ಅವರು ಜಾಸ್ತಿ ಹೊಂದಿದ್ದಾರೆ, ಭಾರತದ ಬಳಿಯಲ್ಲಿ ಸ್ವಲ್ಪ ಕಡಿಮೆ ಇದೆ, ಹೀಗಂತ ಒಂದು ವಾದ ಇತ್ತು. ಆದರೆ ಕಳೆದ 2-3 ವರ್ಷಗಳ ವರದಿಯನ್ನು ನೋಡಿದ್ರೆ ಭಾರತ ಪಾಕಿಸ್ತಾನಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಹೊಂದಿದೆ. ಪಾಕಿಸ್ತಾನವನ್ನ ಬೀಟ್ ಮಾಡಿಕೊಂಡು ಮುಂದೆ ಹೋಗಿದೆ ಎನ್ನುವಂತಹ ವರದಿಗಳಿದ್ದಾವೆ. ಇಲ್ಲೊಂದು ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಯಾವುದೇ ದೇಶಗಳು ಕೂಡ ನಾವು ಇಂತಿಷ್ಟು ಸಂಖ್ಯೆಯಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊಂದಿದ್ದೀವಿ ಅಂತ ರಿವೀಲ್ ಮಾಡೋದಿಲ್ಲ. ಗ್ಲೋಬಲ್ ಲೆವೆಲ್ನ ಕೆಲವೊಂದಷ್ಟು ಸಂಸ್ಥೆಗಳಿದ್ದಾವೆ, ಅವರು ಕೆಲವೊಂದಷ್ಟು ಮಾಹಿತಿಗಳ ಆಧಾರದಲ್ಲಿ ಎಷ್ಟು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊಂದಿರಬಹುದು ಅನ್ನೋದರ ಕುರಿತಾಗಿ ಒಂದೊಂದು ಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ. ಅದರ ಆಧಾರದಲ್ಲಿ ಭಾರತ ಈಗಾಗಲೇ ಪಾಕಿಸ್ತಾನವನ್ನ ಬೀಟ್ ಮಾಡಿದೆ. ಆದರೆ ಮಿತ್ರರೇ, ಈಗ ಯುರೇನಿಯಂ ಖರೀದಿ ಒಪ್ಪಂದ ಆಗ್ತಿದ್ದ ಹಾಗೆ ಭಾರತ ಈ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಇನ್ನಷ್ಟು ಸಂಖ್ಯೆಯಲ್ಲಿ ಹೆಚ್ಚು ಮಾಡುತ್ತಾ, ಈ ಅನುಮಾನಗಳು ಚೈನಾಗೂ ಬಂದಿದೆ, ಪಾಕಿಸ್ತಾನಕ್ಕೂ ಕೂಡ ಬಂದಿದೆ. ಇದೆಲ್ಲದರ ನಡುವೆ ವೆಸ್ಟ್ ಏಷ್ಯಾದ ಸ್ಥಿತಿಯನ್ನು ನೋಡಿದಂತಹ ಪಾಕಿಸ್ತಾನಕ್ಕೆ ಇದ್ದಕ್ಕಿದ್ದಂತೆ ಭಾರತದ ಬಗ್ಗೆ ವಿಪರೀತವಾಗಿ ಭಯ ಕಾಡೋದಕ್ಕೆ ಶುರುವಾಗಿದೆ. ಅವರಿಗೆ ಯಾವ ರೀತಿಯಾಗಿ ಫೀಲ್ ಆಗ್ತಾ ಇದೆ ಅಂತಂದ್ರೆ, ಭಾರತ ಕೂಡ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ, ಈ ರೀತಿಯ ಅನುಮಾನಗಳು ಪಾಕಿಸ್ತಾನಕ್ಕೆ ಬರೋದಕ್ಕೆ ಶುರುವಾಗಿದೆ. ಇದನ್ನು ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ, ಪಾಕಿಸ್ತಾನದ ಅಧ್ಯಕ್ಷ ಮತ್ತು ಪಾಕಿಸ್ತಾನದ ರಕ್ಷಣಾ ಸಚಿವರ ಸ್ಟೇಟ್ಮೆಂಟ್ನಲ್ಲೇ ಇದು ಪಕ್ಕಾ ಆಗ್ತಾ ಇದೆ. ಇವತ್ತು ವೆಸ್ಟ್ ಏಷ್ಯಾದಲ್ಲಿ ಆಗ್ತಾ ಇದೆಯಲ್ಲ, ಇದು ಯಾವುದೂ ಕೂಡ ನಾರ್ಮಲ್ ರೀತಿಯ ಬೆಳವಣಿಗೆಗಳಲ್ಲ. ಇದು ಕೇವಲ ಇರಾನ್ಗೆ ಮಾತ್ರ ಯುದ್ಧ ಸೀಮಿತ ಆಗಿರುತ್ತೆ ಹಾಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಯಾವುದೇ ಕ್ಷಣದಲ್ಲಿ ಬೇಕಾದರೂ 3ನೇ ಮಹಾಯುದ್ಧವಾಗಿ ಬದಲಾಗಬಹುದು. ಅಂದ್ರೆ ಯುದ್ಧ ಇನ್ನಷ್ಟು ವ್ಯಾಪಿಸಬಹುದು. ಈಗಾಗಲೇ 13 ದೇಶಗಳಿಗೆ ಇರಾನ್ ಈ ಯುದ್ಧವನ್ನ ವ್ಯಾಪಿಸಿದೆ. ಹೀಗಾಗಿ ಭಾರತವೂ ಕೂಡ ಒಂದು ಹಂತಕ್ಕೆ ರೆಡಿ ಆಗ್ತಾ ಇದೆ. ನಾವಿದೆಲ್ಲ ನಾರ್ಮಲ್ ಅಂತ ಮೈ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಜಿಯೋಪೊಲಿಟಿಕ್ಸ್ನಲ್ಲಿ ಹಾಗಾಗೋದಿಲ್ಲ. ಇಲ್ಲಿ ಯಾರನ್ನೂ ಶತ್ರುಗಳು, ಯಾರನ್ನೂ ಮಿತ್ರರು ಆ ರೀತಿಯಾಗಿ ಕನ್ಸಿಡರ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಎಲ್ಲ ಸ್ಥಿತಿಗಳನ್ನು ಎದುರಿಸೋದಕ್ಕೆ ಪ್ರಿಪೇರ್ ಆಗಿರಬೇಕು. ಇಲ್ಲದೆ ಹೋದರೆ ಗಲ್ಫ್ ರಾಷ್ಟ್ರಗಳಂತ ಆಗ್ಬಿಡುತ್ತೆ. ಗಲ್ಫ್ ರಾಷ್ಟ್ರಗಳು ಯುದ್ಧಕ್ಕೆ ರೆಡಿನೇ ಆಗಿರಲಿಲ್ಲ, ಈಗ ಇರಾನ್ ಹೊಡೆಯೋದಕ್ಕೆ ಶುರು ಮಾಡಿದೆ. ಗಲ್ಫ್ ರಾಷ್ಟ್ರಗಳಿಗೆ ಅತ್ತ ದರೆ ಇತ್ತ ಹುಲಿ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಭಾರತ ಯಾವಾಗಲೂ ಕೂಡ ಯುದ್ಧಕ್ಕೆ ಸಿದ್ಧವಾಗೇ ಇರುತ್ತೆ. ಈಗಲೂ ಸಹ ಅಷ್ಟೇ ಮಿತ್ರರೇ, ಇದ್ದಕ್ಕಿದ್ದಂತೆ ಭಾರತ ರಾಜಸ್ಥಾನ ಭಾಗದಲ್ಲಿ ನೋಟಮ್ ಅನ್ನ ಇಶ್ಯೂ ಮಾಡಿದೆ. ಅಂದ್ರೆ ಪಾಕಿಸ್ತಾನದ ಗಡಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಭಾರತ ನೋಟಮ್ ಇಶ್ಯೂ ಮಾಡಿದೆ. ನೋಟಮ್ ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ನೋಟಿಸ್ ಟು ಏರ್ಮನ್. ಭಾರತದ ಏರ್ಫೋರ್ಸ್ ಈ ನೋಟಮ್ ಅನ್ನ ಇಶ್ಯೂ ಮಾಡಿರೋದು. ಇಲ್ಲೇನೋ ದೊಡ್ಡ ಮಟ್ಟದ ಸಮರಾಭ್ಯಾಸವನ್ನ ಭಾರತೀಯ ಏರ್ಫೋರ್ಸ್ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಮಾರ್ಚ್ 5ನೇ ತಾರೀಕಿಂದ ಮಾರ್ಚ್ 12ನೇ ತಾರೀಕುವರೆಗೂ ಕೂಡ ಈ ಭಾಗದಲ್ಲಿ ನೋಟಮ್ ಜಾರಿಯಲ್ಲಿರುತ್ತೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಅವರಿಗೆ ಯಾಕೋ ಯುದ್ಧದ ಫೀಲ್ ಆಗೋದಕ್ಕೆ ಶುರುವಾಗಿದೆ. ಒಂದು ಕಡೆ ಆಫ್ಘಾನಿಸ್ತಾನ ಹೊಡಿತಾ ಇದೆ, ತಾಲಿಬಾನಿಗಳು ಪಾಕಿಸ್ತಾನದ ಮಾತನ್ನೇ ಕೇಳೋದಕ್ಕೆ ಸಿದ್ಧ ಇಲ್ಲ. ಏರ್ ಸ್ಟ್ರೈಕ್ ಮಾಡಿದ್ರೂ ಸುಮ್ಮನಾಗ್ತಾ ಇಲ್ಲ, ಬೆದರಿಸಿದ್ರೂ ಸುಮ್ಮನಾಗ್ತಾ ಇಲ್ಲ, ಮಿತ್ರ ದೇಶಗಳಿಂದ ಹೇಳಿಸಿದ್ರೂ ಕೂಡ ಸುಮ್ಮನಾಗ್ತಾ ಇಲ್ಲ. ತಾಲಿಬಾನಿಗಳ ಈ ಪ್ರಚಂಡ ಧೈರ್ಯ, ಪ್ರಚಂಡ ಸಾಹಸವೇ ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಿನ ವಿಚಾರ ಆಗಿದೆ. ಅಂತಹದ್ರಲ್ಲಿ ಭಾರತವೂ ಕೂಡ ಈಗ ಪ್ರಿಪೇರ್ ಆಗ್ತಾ ಇದೆಯಲ್ಲ, ಇದನ್ನ ಕಂಡು ಪಾಕಿಸ್ತಾನ ಬೆದರ್ ಹೋಗ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಪಾಕಿಸ್ತಾನದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾಡಿದಂತಹ ಭಾಷಣದಲ್ಲಿ ಭಾರತ ಯುದ್ಧಕ್ಕೆ ತಯಾರಾಗ್ತಾ ಇದೆ, ಭಾರತ ಪಾಕಿಸ್ತಾನದ ಮೇಲೆ ಮತ್ತೊಂದು ಯುದ್ಧವನ್ನ ಮಾಡಬಹುದು ಹೀಗಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಾನು ಯಾವತ್ತೂ ಕೂಡ ಯುದ್ಧವನ್ನ ಶಿಫಾರಸು ಮಾಡೋದಿಲ್ಲ, ಪ್ರಾದೇಶಿಕ ಸ್ಥಿರತೆಗೋಸ್ಕರವಾಗಿ ಮಾತುಕತೆ ಒಂದೇ ಪರಿಹಾರ, ಭಾರತ ಮಾತುಕತೆಯ ಹಾದಿಯನ್ನ ಹಿಡಿಬೇಕು. ಇವತ್ತು ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕಾದ್ರೆ, ಸ್ಥಿರತೆ ನೆಲೆಸಬೇಕಾದ್ರೆ ಕಾಶ್ಮೀರ ವಿಚಾರ ಇತ್ಯರ್ಥ ಆಗಬೇಕು. ಎಲ್ಲಿಯವರೆಗೂ ಕಾಶ್ಮೀರ ವಿಚಾರ ಈ ರೀತಿಯಾಗಿರುತ್ತೋ ಅಲ್ಲಿಯವರೆಗೂ ಕೂಡ ಈ ಪ್ರದೇಶದಲ್ಲಿ ಶಾಂತಿ ಅಸಾಧ್ಯ ಅನ್ನುವಂಥ ಮಾತನ್ನ ಆಸಿಫ್ ಅಲಿ ಜರ್ದಾರಿ ತನ್ನ ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಹೇಳಿದ್ದಾನೆ. ಹಾಗೆ ಭಾರತ ಇಂಡಸ್ ವಾಟರ್ ಟ್ರೀಟಿಯನ್ನ ಸಸ್ಪೆಂಡ್ ಮಾಡಿದೆಯಲ್ಲ, ಇದನ್ನ ಹೈಡ್ರೋ ಟೆರರಿಸಂ ಅಂತ ಆತ ಕರೆದಿದ್ದಾನೆ. ಇದಕ್ಕಿಂತಲೂ ನನಗೆ ಬಹಳ ಇಂಪಾರ್ಟೆಂಟ್ ಅಂತ ಅನಿಸಿದ್ದೇನು ಕೇಳಿದ್ರೆ ಪಾಕಿಸ್ತಾನದ ರಕ್ಷಣಾ ಸಚಿವನ ಸ್ಟೇಟ್ಮೆಂಟ್. ಈತನನ್ನು ನೋಡಿದಾಗ ಒಮ್ಮೊಮ್ಮೆ ನಮ್ಮ ರಾ ಏಜೆಂಟ್ ಏನೋ ಅಂತ ಅನಿಸುತ್ತೆ. ಆ ರೀತಿಯಾಗಿ ಪಾಕಿಸ್ತಾನದ ವಿರುದ್ಧವಾಗಿ ಕೆಲವೊಂದಷ್ಟು ಸತ್ಯವನ್ನ ಕಕ್ಕಿ ಬಿಡ್ತಾನೆ. ಈಗ ಅದೇ ಖ್ವಾಜಾ ಆಸಿಫ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಒಂದು ವೇಳೆ ಇರಾನ್ ಏನಾದರೂ ಈ ಯುದ್ಧದಲ್ಲಿ ಸೋತ್ ಹೋಗಿದ್ದೆ ಆದ್ರೆ ನಮಗೆ ಕೇಡುಗಾಲ ಬಂದುಬಿಡುತ್ತೆ, ಪಾಕಿಸ್ತಾನ ಒಂದು ವೆಸಲ್ ಸ್ಟೇಟ್ ಆಗಬಹುದು, ನಾವು ಇತರರ ಅಣತಿಯಂತೆ ನಡಿಬೇಕಾಗುತ್ತೆ
ಬೇಕಾಗಬಹುದು. ಈಗ ಪಾಕಿಸ್ತಾನ ವೆಸಲ್ ಸ್ಟೇಟ್ ಅಲ್ಲ ಅಂತ ಅದು ಯಾರು ಹೇಳಿದ್ರೋ ನನಗಂತೂ ಗೊತ್ತಿಲ್ಲ. ಅವರೇ ಅಂದ್ಕೊಂಡಿದ್ದಾರೆ ನಾವು ಸರ್ವತಂತ್ರ ಸ್ವತಂತ್ರವಾದಂತಹ ಫಾರಿನ್ ಪಾಲಿಸಿಯನ್ನ ಅನುಸರಿಸ್ತಾ ಇದ್ದೀವಿ ಅಂತ. ಇಲ್ಲಿ ಖ್ವಾಜಾ ಆಸಿಫ್ನ ಸ್ಟೇಟ್ಮೆಂಟ್ಗೆ ಏನ್ ಮಹತ್ವ ಇದೆ? ಇರಾನ್ ಸೋತ್ ಹೋಗೋದಕ್ಕೂ ಪಾಕಿಸ್ತಾನ ವೆಸಲ್ ಸ್ಟೇಟ್ ಆಗೋದಕ್ಕೂ ಏನ್ ಸಂಬಂಧ ಅಂತ ಆತ ಹೇಳಿರೋದೇನು ಕೇಳಿದ್ರೆ, ಒಂದು ವೇಳೆ ಇರಾನ್ ಸೋತ್ ಹೋಗಿದ್ದೆ ಆದ್ರೆ ಅಲ್ಲಿ ಇಸ್ರೇಲ್ ಬೆಂಬಲಿತ ಸರ್ಕಾರ ಬರುತ್ತೆ. ಆಗ ಅಲ್ಲಿ ಇಸ್ರೇಲ್ನ ಪ್ರಭಾವ ಜಾಸ್ತಿ ಆಗುತ್ತೆ. ಇಸ್ರೇಲ್ನ ಪ್ರಭಾವ ಜಾಸ್ತಿ ಆಯ್ತು ಅಂತಂದ್ರೆ ಭಾರತದ ಪ್ರಭಾವವೂ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಯಾರಿಗಪ್ಪ ದೊಡ್ಡ ಸಮಸ್ಯೆ ಆಗುತ್ತೆ ಕೇಳಿದ್ರೆ ಇದೇ ಪಾಕಿಸ್ತಾನಕ್ಕೆ. ಈಗಾಗಲೇ ಅಫ್ಘಾನಿಸ್ತಾನ ದೊಡ್ಡ ಸಮಸ್ಯೆಯನ್ನ ತಂದಿಟ್ಟಿದೆ. ಇನ್ನೊಂದು ಕಡೆ ಭಾರತ ಇದೆ. ಪಾಕಿಸ್ತಾನ ಮಧ್ಯದಲ್ಲಿ ಅಪ್ಪಚ್ಚಿ ಆಗ್ತಾ ಇದೆ. ಈಗ ಇರಾನ್ನಲ್ಲೂ ಸಹ ಇಸ್ರೇಲ್ ಮತ್ತು ಭಾರತದ ಫ್ರೆಂಡ್ಲಿ ಸರ್ಕಾರಗಳು ಬಂದಿದ್ದೇ ಆದ್ರೆ ಪಾಕಿಸ್ತಾನದ ಕತೆ ಫಿನಿಶ್ ಅನ್ನುವಂಥದ್ದು ಈ ಖ್ವಾಜಾ ಆಸಿಫ್ ಮಾತಿನ ಸಾರಾಂಶ. ಈ ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆರಂಭವಾದ ತಕ್ಷಣದಿಂದಲೂ ಕೂಡ ಭಾರತದ ಕೆಲ ಸ್ಟ್ಯಾಂಡ್ಗಳು ಬಹಳ ಕ್ಲಿಯರ್ ಆಗಿದ್ದಾವೆ. ಅದರಲ್ಲೇನು ಆಚೆ ಈಚೆ ಇಲ್ವೇ ಇಲ್ಲ. ಆದರೆ ಪಾಕಿಸ್ತಾನ ಹಾಗಲ್ಲ. ಅತ್ತ ಕಡೆಯಲ್ಲಿ ಮಗುವನ್ನು ಚೂಟ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ತೊಟ್ಟಿಲನ್ನು ತೂಗ್ತಾ ಇದೆ. ಯಾವಾಗ ಬೇಕಾದರೂ ಪಾಕಿಸ್ತಾನಕ್ಕೆ ಇದು ಉಲ್ಟಾ ಆಗಿ ಪರಿಣಮಿಸಬಹುದು. ಮಿತ್ರರೇ, ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬರುತ್ತೆ, ಇದೇ ಸರಿಯಾದ ಸಮಯ ಅಲ್ವಾ? ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿಬಿಡಬಹುದಲ್ವಾ ಅಂತ. ಇಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ರಾಜತಾಂತ್ರಿಕ ನಡೆಯನ್ನು ಅನುಸರಿಸಬೇಕೇ ಹೊರತು ಯಾವತ್ತೂ ಕೂಡ ಭಾರತ ಯುದ್ಧದ ಹಾದಿಯನ್ನು ಹಿಡಿಯುವಂತಹದ್ದು ಭಾರತದ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಈ ಮಾತು ಕೆಲವರಿಗೆ ಕಹಿಯಾಗಿ ಕಾಣಬಹುದು, ಕೆಲವರಿಗೆ ಹೇಡಿತನ ಅಂತ ಅನ್ನಿಸಬಹುದು. ಆದರೆ ಮಿತ್ರರೇ, ನೀವು ವೆಸ್ಟ್ ಏಷ್ಯಾವನ್ನು ನೋಡಿದ್ರೆ ನಿಮಗೆ ಪಕ್ಕಾಗಿ ಹೋಗುತ್ತೆ. ಇವತ್ತು ದುಬೈ, ಅಬುದಾಬಿ, ದೋಹಾ, ರಿಯಾದ್ ಎಂತೆಂತಹ ಮಹಾನಗರಗಳು, ಎಂತೆಂತಹ ದೇಶಗಳು ಕೇವಲ 4 ದಿನದ ಯುದ್ಧಕ್ಕೆ ಸೊರಗಿ ಹೋಗಿದ್ದಾವೆ. ಯಾಕೆ ಕೇಳಿದ್ರೆ ಯುದ್ಧದಲ್ಲಿ ಕಳ್ಕೊಳ್ಳೋದಕ್ಕೆ ಅವರ ಬಳಿಯಲ್ಲಿ ಸಾಕಷ್ಟಿದೆ. ಅದೇ ಇರಾನ್ ಬಳಿಯಲ್ಲಿ ಏನೂ ಇಲ್ಲ. ಅವರೆಲ್ಲವನ್ನ ಕಳೆದುಕೊಂಡು ಬೆತ್ತಲಾಗಿ ನಿಂತಿದ್ದಾರೆ. ಅವರಿಗೆ ಇನ್ನೊಂದು 4 ಬಿಲ್ಡಿಂಗ್ ಹೋಗೋದು, ಇನ್ನೊಂದು 4 ಆಸ್ತಿ ಹೋಗೋದ್ರಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಇದನ್ನ ನೀವು ಭಾರತ ಪಾಕಿಸ್ತಾನಕ್ಕೂ ಕೂಡ ಕಂಪೇರ್ ಮಾಡ್ಕೊಳ್ಳಿ. ಭಾರತದ ಬಳಿಯಲ್ಲಿ ಕಳ್ಕೊಳ್ಳೋದಕ್ಕೆ 1000 ಇದೆ, ಪಾಕಿಸ್ತಾನದ ಬಳಿಯಲ್ಲಿ ಏನೂ ಇಲ್ಲ. ನಾವು ಯುದ್ಧ ಮಾಡಿದ್ರೆ ಅಂತಿಮವಾಗಿ ಗೆದ್ವಿ ಅಂತ ಹೇಳಿ ಪುಸ್ತಕದಲ್ಲಿ ಬರೆದುಕೊಳ್ಳಬಹುದು. ಆದರೆ ನಾವು ಸಾಕಷ್ಟು ನಷ್ಟವನ್ನು ಅನುಭವಿಸಿರ್ತೀವಿ. ಪಾಕಿಸ್ತಾನ ಯುದ್ಧದಲ್ಲಿ ಸೋಲ್ಬಹುದು. ಅವರು ಈಗಾಗಲೇ ಸತ್ತ ಸ್ಥಿತಿಯಲ್ಲಿದ್ದಾರೆ. ಅವರಿಗಿನ್ ಸೋಲು ಏನು ದೊಡ್ಡ ವ್ಯತ್ಯಾಸವನ್ನ ಮಾಡುತ್ತೆ? ಹೀಗಾಗಿ ಯುದ್ಧ ಪರಿಹಾರ ಅಲ್ಲ. ರಾಜತಾಂತ್ರಿಕವಾಗಿ ಭಾರತ ಕೆಲವೊಂದಷ್ಟು ಚೆಕ್ಮೇಟ್ಗಳನ್ನು ಕೊಡುವಂತಹ ಕೆಲಸ ಮಾಡಿದ್ದೆ ಆದರೆ ಪಾಕಿಸ್ತಾನ ತನಗೆ ತಾನೇ ನಾಶ ಆಗಿ ಹೋಗ್ಬಿಡುತ್ತೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.